ನಮ್ಗೆ ಅನ್ಸಿಲ್ಲ ಸರ್. ಯಾಕಂದ್ರೆ ಸರ್ ನೋಡಿ, ಈಗ ಮನೇಲಿ ಅಡಿಗೆ ಮಾಡೋಣ ಅಂತ ಅಂದ್ರೆ ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಮತ್ತೆ ಇದು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಇಲ್ಲ ಹೊರಗಡೆ ಹೋಗಿ ಹೋಟೆಲಲ್ಲಿ ಊಟ ಮಾಡೋಣ ಅಂದ್ರೆ ಹೋಟೆಲಲ್ಲೂ ಕೂಡ ರೇಟ್ಗಳು ದುಬಾರಿ ಆಗ್ಬಿಟ್ಟಿದಾವೆ. ಆಯ್ತಪ್ಪ ಎಲ್ಲಾದ್ರೂ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ಟೋಲ್ ಅಲ್ಲಿ ಇದು ಜಾಸ್ತಿ ಆಗಿದೆ, ಟೋಲ್ ಫೀಸ್ ಜಾಸ್ತಿ ಆಗಿದೆ, ಪೆಟ್ರೋಲು ಡೀಸೆಲು ಕೊಳ್ಳುವಂಗಿಲ್ಲ. ಮತ್ತೆ ಏನು ಬೇಡಪ್ಪ ನೀರ್ಗಂದ್ರೂ ಕುಡಿದು ಜೀವನ ಮಾಡೋಣ ಅಂದ್ರೆ ನೀರಿನ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಹಾಲಿನ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲೂ ಸರ್ ಅವರೇ ನಮ್ ಚಿಕ್ಕಪ್ಪನ ಮಕ್ಕಳಲ್ಲಿ ಅದ್ಭುತ ಸಾಧನೆ ಸರ್, ಅದ್ಭುತ ಸರ್. ಈಗ ಜವಾಹರ್ಲಾಲ್ ನೆಹರು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಮತ್ತು ನರೇಂದ್ರ ಮೋದಿ. ಸೊ ಇವರಿಬ್ಬರ ಸಾಧನೆಗಳನ್ನ ಒಂದು ಕಂಪ್ಯಾರಿಸನ್ ಶುರುವಾಗಿದೆ. ದರ್ಶನ್ ಅವರೇ ಏನ್ ಮಾಡಿದ್ರು, ನೆಹರು ಅವ್ರು ಏನ್ ಮಾಡಿದ್ರು? ಯಾಕಂದ್ರೆ ನೆಹರು ಇಸ್ ಇಂಪಾರ್ಟೆಂಟ್ ಮುದ್ದ ಇವ್ರಿಗೆ. ನೆಹರು ಅವರ ಹೆಸರು ಇಲ್ಲ ಅಂತಂದ್ರೆ ಬಿಜೆಪಿ ಅವ್ರನ್ನ ಬಿಜೆಪಿ ಪರ್ಸನ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬಿಜೆಪಿ ಅಂದ್ರೆ ನೆಹರು ಅನ್ನೋದು ಅವ್ರ ಬಾಯಲ್ಲಿ ಬರಲೇಬೇಕು. ಸೊ ಹೀಗಾಗಿ ನೆಹರು ಅವ್ರಿಗೂ ಮತ್ತು ಮೋದಿ ಅವ್ರಿಗೂ ಕಂಪ್ಯಾರಿಸನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ? ಮೇಡಮ್, ಮೊದಲಿಗೆ ನೆಹರೂರವರು ಈ ದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ದಿನ 6130 ದಿನಗಳು ವಾಸ್ತವ. ಇವತ್ತು ನೀವು ಇಷ್ಟೋ ತನಕ ಅವ್ರನ್ನ ನೀವೊಬ್ರು ಭಾರತೀಯರಾಗಿ ಕೇಳಿದ್ರಿ, ನಿಮ್ಮ ಸಾಧನೆ ಹೇಳಿ ಅಂತೇಳಿ. ಯಾವಾಗ ಬ್ರಿಟಿಷರು ಈ ಭಾರತವನ್ನ ಬಿಟ್ಟೋದ್ರು, ಒಂದು ಬೆಂಕಿ ಕಡ್ಡಿಯನ್ನು ತಯಾರಿ ಮಾಡಿದಂತಹ ಪರಿಸ್ಥಿತಿನಲ್ಲಿ ಅವತ್ತಿನ ದೇಶದ ಬಜೆಟ್ 198 ಕೋಟಿ ಇದ್ದಿದ್ದು ಮೇಡಮ್. ನೆಹರೂರವರು ಏನ್ ಮಾಡಿದ್ರು ಅಂತ ನೀವು ಕೇಳಿದ್ರಿ ಮೇಡಮ್. ಈ ದೇಶದಲ್ಲಿ IIT ಆಗಿರ್ಬೋದು, IIM ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಸೇಲ್ ಆಗಿರ್ಬೋದು, DRDM ಆಗಿರ್ಬೋದು, ತುಂಗಭದ್ರಾ ಅಣೆಕಟ್ಟಾಗಿರ್ಬೋದು, ಬಾಕ್ರಾನಂಗಲ್ ಅಣೆಕಟ್ಟಾಗಿರ್ಬೋದು, ಕ್ರೀಡಾಂಗಣಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಹಾಗೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ರೈಲ್ವೆ ಉನ್ನತೀಕರಣ ಆಗಿರ್ಬೋದು, ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು. ನಾನು ಇಲ್ಲಿ ನೀವು ಪ್ರಶ್ನೆ ಕೇಳಬೇಕಾದ್ರೆ ಕೂತು ಬರ್ದಂಥದ್ದು ನೆಹರು ಸಾಧನೆಗಳ ಸಾಕ್ಷಿ ಗುಡ್ಡೆ ಇಷ್ಟಿದೆ. ಇದಕ್ಕೂ ಇನ್ನೂ ಹೆಚ್ಚಿಂದು ಇದೆ ನಾ ಹೇಳ್ಬೇಕಂತಂದ್ರೆ. ನೀವು ಮೋದಿ ಸಾಹೇಬ್ರದ್ದು ಕೇಳ್ತಾ ಇದ್ರಿ ಮೇಡಮ್. ಮೋದಿಯವರು ಬೇರೆಯವರಲ್ಲ, ನನ್ನ ದೇಶದ ಪ್ರಧಾನಿ. ಅವ್ರ ಸಾಧನೆ ಏನಾದರೂ ಮಾಡಿದ್ರೆ ನಾನೇ ಇಲ್ಲಿ ಕೇಕ್ ತಂದ್ಬಿಟ್ಟು ಕಟ್ ಮಾಡ್ಬೋದಿತ್ತು. ಆದರೆ ಮೋದಿಯವರು ನೆಹರೂರವ್ರನ್ನೇ ಅಣಕಿಸುತ್ತಾ ಅನೇಕ ಪ್ರಶ್ನೆಗಳನ್ನ ಹೇಳ್ತಾ ಅವರು 2014 ಅಧಿಕಾರಕ್ಕೆ ಬರುವಾಗ ಅವ್ರು ಹೇಳಿದ್ದು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ಕೊಡ್ತೀನಿ 50 ದಿನದಲ್ಲಿ. ಚುನಾವಣಾ ಪ್ರಚಾರದಲ್ಲಿ ಬರುವಂತಹ ಆಶ್ವಾಸನೆ ಅಂತ ಆಯ್ತು. ಈಗ ಮೇಡಮ್ ಈಗ ಚುನಾವಣಾ ಪ್ರಣಾಳಿಕೆ ಗ್ಯಾರಂಟಿ ವಿಚಾರವನ್ನು ನಾವು ಹೇಳಿದ್ವಿ ಮೇಡಮ್. ನಾವೇನಾದ್ರು ಕೊಡ್ಲಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ನೀವೇ ಪ್ರಶ್ನೆ ಇರ್ತೀರಾ, ಯಾಕೆ ಹೆಣ್ಮಕ್ಳಿಗೆ ದುಡ್ಡು ಹೋಗಿಲ್ಲ ಅಂತ ನೀವು ಕೇಳ್ತೀರಾ. ಕೇಳಬೇಕು, ಯಾಕಂದ್ರೆ ಅದು ನಮ್ಮ ಪ್ರಾಮಿಸು, ಭರವಸೆ. ಹಾಗೇನೆ 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಕಂಪ್ಲೀಟ್ ಯಾವ್ದು ಆಗಿಲ್ಲ. ತುಮಕೂರಿನಲ್ಲಿ ಎಲ್ಲ ವಾಪಸ್ ಹೋದ್ರು. ತುಮಕೂರು ಇತ್ತು, ದಾವಣಗೆರೆ ಇತ್ತು, ಮಂಗಳೂರು ಇತ್ತು ಮೇಡಮ್. ಅದಾಗಿಲ್ಲ. ಇನ್ನ ನಮ್ಮ ಮೈಸೂರನ್ನ ಮೆಲ್ಬೋರ್ನ್ ಮಾಡ್ತೀನಿ, ಪ್ಯಾರಿಸ್ ಮಾಡ್ತೀನಿ ಅಂದ್ರು, ಮಂಗಳೂರನ್ನ ಮೆಲ್ಬೋರ್ನ್ ಮಾಡ್ತೀನಿ ಅಂತಿದ್ರು. ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂದಿದ್ರು, ಮೈಸೂರಿಗೆ IIT ಕೊಡ್ತೀವಿ ಅಂತಲೂ ಹೇಳಿದ್ರು ಮೇಡಮ್. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಮೇಡಮ್. ನೋಟು ಬ್ಯಾನ್ ಅನ್ನ ಮಾಡ್ತಾ ನಾನು ಕಪ್ಪು ಹಣವನ್ನ ತರ್ತೀನಿ ದೇಶಕ್ಕೆ ಅನ್ನುವಂಥ ಮಾತು ಹೇಳಿದ್ರು. ಫಿಲಂ ನೋಡಿಲ್ಲ ಸರ್? ದುರಂಧರ್ 2 ಫಿಲಂ ನೋಡಿಲ್ವಾ ಸರ್? ಕಾಲ್ಪನಿಕ ಲೋಕದಲ್ಲಿ ಅದರಲ್ಲಿ ಉತ್ತರ ಇದೆ ಸರ್. ಕಾಲ್ಪನಿಕ ಲೋಕ. ಮನಮೋಹನ್ ಸಿಂಗ್ ಭಕ್ತರೆಲ್ಲ ಅದನ್ನೇ ಸರ್ ಹೇಳೋದು. ಏನ್ ಮಾಡೋದು, ಅಲ್ಲಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ದುರಂಧರ್ 2 ಸಿನಿಮಾದಲ್ಲಿ ಹೇಳ್ಬಿಟ್ಟಿದ್ದಾರೆ ಎಲ್ಲ. ಸೊ ನೀವು ಸಿನಿಮಾ ನೋಡಿ ಅದಕ್ಕೆಲ್ಲ ಉತ್ತರ ಪಡ್ಕೋಬೇಕಪ್ಪ ನೀವು. ಈಗ ಜನರದ್ದು ಜೀವನ ನೋಡ್ತಾ ಇದೀವಿ ಮೇಡಮ್. ಈಗ ಕಪ್ಪು ಹಣ ತಂದ್ರೆ ಅದೇನೋ ಕಪ್ಪು ಹಣ ಬಂದ ತಕ್ಷಣ ಈ ದೇಶದಲ್ಲೆಲ್ಲ ಚಿನ್ನದ ರಸ್ತೆ ಅಂತೆಲ್ಲ ಅವರ ಬಟ್ಟಂಗಿಗಳೆಲ್ಲ ಪಿಪಿ ಊದವರು ಇಲ್ಲ, ಅವ್ರದ್ದು ಸ್ವಲ್ಪ ಕಡಿಮೆ ಆಗಿದೆ ಇಲ್ವಾ? ಸೊ ಹಾಗೇನೆ ಮೇಡಮ್ ಬುಲೆಟ್ ಟ್ರೈನ್ ಅಂತಾನು ಅವ್ರು ಹೇಳಿದ್ರು ಮೇಡಮ್. ಆರ್ಟಿಕಲ್ 370 ತಂದ್ರೆ ಈ ದೇಶದಲ್ಲಿ ಯಾವುದೇ ರೀತಿ ದಾಳಿಗಳು ನಡೆಯಲ್ಲ ಅಂತ ಅಂದಿದ್ರು. ಇವತ್ತು ಅಮರನಾಥ್ ಯಾತ್ರಿಗಳ ಮೇಲೆ ದಾಳಿ ಆಗಿರ್ಬೋದು, ಅಕ್ಷಯಧಾಮದ ಮೇಲೆ ದಾಳಿ ಆಗಿರ್ಬೋದು, ಉರಿ ಮೇಲೆ ದಾಳಿ ಆಗಿರ್ಬೋದು, ಪಠಾನ್ಕೋಟ್ ಮೇಲೆ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಪೆಹಲ್ಗಾಮ್ ದಾಳಿ ಆಗಿರ್ಬೋದು, ಮೊನ್ನೆ ಬಿಹಾರ ಚುನಾವಣೆ ಹಿಂದಿನ ದಿನ ದೆಹಲಿನಲ್ಲಿ ದಾಳಿ ಆಗಿರ್ಬೋದು. ಆ ದಾಳಿ ಮಾಡಿದವ್ರು ಎಲ್ಲೋದ್ರು ಏನಾದ್ರು ಅನ್ನುವಂಥ ಉತ್ತರನೇ ಈ ದೇಶಕ್ಕೆ ಅವರು ಕೊಡೋದಕ್ಕೆ ಆಗಿಲ್ಲ. ಡೆಡ್ ಬಾಡೀಸ್ ನೋಡಿಲ್ಲ ನಾವು ನೋಡಿದ್ದು ಇವ್ರದ್ದು ಮೇಡಮ್. 144 ಜನ ವೀರ ಯೋಧರದು. ಇಲ್ಲಿ 26-36 ಜನ ನಮ್ಮ ದೇಶದ ಪ್ರಜೆಗಳ ಬಾಡಿಗಳನ್ನ ನೋಡಿದ್ವಿ. ಆ 4 ಜನ ಬಂದವರು ಎಲ್ಲೋದ್ರು ಗೊತ್ತಿಲ್ಲ. ಅವತ್ತು 350 kg RDX ತಂದವರು ಎಲ್ಲೋದ್ರು ಗೊತ್ತಿಲ್ಲ. ದೆಹಲಿನಲ್ಲಿ ಯಾರೋ ಡಾಕ್ಟರ್ಗಳನ್ನ ಮುಸಲ್ಮಾನರು ಅಂತ ಅರೆಸ್ಟ್ ಮಾಡಿದ್ರು. ಚುನಾವಣೆ ಮುಗಿದ ತಕ್ಷಣ ಅವರಲ್ಲ ಅಂತ ಬಿಟ್ಟು ಕಳಿಸಿದ್ರು. ಮಾಡಿದ್ರಲ್ಲ ಸರ್, ಚುಂಚುನ್ಕೆ ಮಾರುಂಗ ಅಂತ ಮಾರಿದ್ರಲ್ಲ. ಅದೇ ಅವನು ಯಾರೋ ಟ್ರಂಪ್ ಅಂತನೂ ಅವರ ದೋಸ್ತ್ ಇದ್ದ ಮೇಡಮ್. ಆಯ್ತು. ಈಗ ಇನ್ನೊಂದು ಮೇಜರ್ ಇಶ್ಯೂಕ್ಕೂ ಬರೋಣ ಮೇಡಮ್. ವಿದೇಶಾಂಗ ನೀತಿಗಳು ಯಾವ್ಯಾವ ರೀತಿ ಇರಬೇಕು ಅನ್ನುವಂಥದ್ದು ಬರುತ್ತೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅವನು ಯಾರೋ ಟ್ರಂಪ್.
ನಮ್ಮ ದೇಶದ ಸುಂಕದ ವ್ಯವಸ್ಥೆಯನ್ನ ನಿರ್ಧಾರ ಮಾಡುವಂಥದ್ದು ಅವ್ನು ಟ್ರಂಪ್ 200% ಟ್ಯಾಕ್ಸ್ ಹಾಕ್ತೀನಿ ಅಂತಲೂ ಹೇಳ್ದ. ಅದಾದ್ಮೇಲೆ ನಮ್ಮ ದೇಶದ ವಿದ್ಯಾರ್ಥಿಗಳನ್ನ ಕಾಲಿಗೆ ಬೇಡಿ ಕಟ್ಟು, ನಾವು ಭಾರತೀಯರು ಮೇಡಮ್, ಅವ್ನು ವೀಸಾ ಇತ್ತು, ಅವ್ರನ್ನೇನೋ ಬಂಧನ ಮಾಡಲಿ, ಅಲ್ಲಿಂದ ಹೊರಗಡೆ ಕಳಿಸ್ತೀವಿ. ನಮ್ಮ ದೇಶ ನಾಗರಿಕರಿಗೆ ಕಾಲಿಗೆ ಬೇಡಿ ಹಾಕಿದ್ರು ನರೇಂದ್ರ ಮೋದಿ ಅವರು ಒಂದು ಮಾತಿಲ್ಲ. ನನ್ನ ದೇಶದ ಸೈನಿಕರ ವಿಚಾರದಲ್ಲಿ ಮೂಗು ತೋರಿಸಿದ್ದ ಆ ಟ್ರಂಪ್ ಇವತ್ತಿನ ತನಕ ನರೇಂದ್ರ ಮೋದಿ ಅವರ ಮಾತಿಲ್ಲ. ಮೇಡಮ್ ಇವತ್ತು ಏನೋ ನಾವೇನಾದ್ರು ಅಧಿಕಾರ ಉತ್ತರ ಕೊಡಲ್ಲ ನರೇಂದ್ರ ಮೋದಿ. ನಾವು ನಿಜವಾಗ್ಲೂ ನೀವು ಹೇಳೋದು ಕರೆಕ್ಟೇ ಮೇಡಮ್, ನಾವು ಒಪ್ಕೊಳ್ಳೋಣ. ಅಲ್ಲ, ಆ ಲೆಕ್ಕದಲ್ಲಿ ನಾವು ಮೂರ್ಖರೇ, ಯಾಕಂದ್ರೆ ನೀವು ದೊಡ್ಡ ಮೂರ್ಖರು. ನಾನು ಅದು ಅದಕ್ಕಿಂತ ಈ ದೇಶದ ಮೀಡಿಯಾಗಳನ್ನ ಅವ್ರು ಎದುರಿಸಿಲ್ಲ ಮುಕ್ತವಾಗಿ, ಯಾಕೆಂದ್ರೆ ನಾವು ಮೂರ್ಖರಿಗೆ ಉತ್ತರ ಕೊಡಲ್ಲ. ಗ್ಯಾರಂಟಿ ಮೇಡಮ್. ಹಾಗೇನೆ ಮೇಡಮ್, ಇವತ್ತು ಅವ್ರ ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಈ ಭಾರತ ದೇಶದ ಮ್ಯಾಪ್ ತೋರಿಸ್ತಾ ಇರಲಿಲ್ಲ. ಈ ಭಾರತ ಬಿಟ್ಟು ಪಾಕಿಸ್ತಾನ ಬಿಟ್ಟು ಅಫ್ಘಾನಿಸ್ತಾನ ತನಕ ಭಾರತವನ್ನೇ ಮಾಡ್ಬಿಡ್ತೀವಿ ಅಂತ ಇದ್ರು. ಇವತ್ತು ಚೀನಾದವರು ಅರುಣಾಚಲ್ ಪ್ರದೇಶದಲ್ಲಿ ಯಾಕೆ ಪಾಕ್ ಆಕ್ರಮಿತ ಕಾಶ್ಮೀರ ರಾವಲ್ಕೋಟಲ್ಲಿ 27 ಜನರನ್ನು ಸಾಯಿಸಿ ಅಲ್ಲಿ ಏನೋ ಆಗ್ತಾ ಇದೆ ಆ ವಿಚಾರ ಇಲ್ಲಿ ಮೇಡಮ್. ಬಟ್ ಸ್ಟಿಲ್ ಅದು ನಮ್ಮ ಭಾರತದ ನಕ್ಷೆ ಒಳಗಡೆ ಇದೆ. ಅಲ್ಲ, ತರ್ಬೋದಿತ್ತಲ್ಲ. ಇವತ್ತು ಭಾರತದ ನಕ್ಷೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಾನೆ ಕರಿತೀವಿ. ಇವತ್ತು ಅದನ್ನ ತರ್ಬೋದಿತ್ತಲ್ಲ. ನೀವು ಆಫ್ಘಾನಿಸ್ತಾನಕ ಬೇಡ, ಅದೇನು ನಾವೇ ತರ್ತೀವಿ ಅಂದ್ರೆ ನಮ್ಮ ದೇಶದೊಳಗಡೆ ತಂದ್ಕೊಡ್ತೀವಿ ಅಂದ್ರೆ ಅದು ಕಾರಣ ನೇರು ಅಂತಂತಿದ್ರು. ಇವತ್ತು ಅರುಣಾಚಲ್ ಪ್ರದೇಶದೊಳಗಡೆ 1000 ಕಿಲೋಮೀಟರ್ ಚೀನಾದವ್ರು ನುಗ್ಗಿದ್ದಾರೆ. ದೋಕ್ಲಾದಲ್ಲಾಗಿರ್ಬೋದು, ಲದಾಖಲ್ಲಾಗಿರ್ಬೋದು, ನಮ್ಮ ಭೂಮಿಯನ್ನ ವಶಪಡಿಸ್ಕೊಂಡ್ರು. ಅದೇ ಚೀನಾದ ಜಿನ್ಪಿಂಗ್ ಕರ್ಸಿ ಇಲ್ಲಿ ರಾಮರಾಜ್ ಪಂಚಾಯತ್ ನೀವೇನ್ ನಮ್ಮ ದೇಶದ ಸೈನಿಕರನ್ನ ಅವಮಾನ ಮಾಡ್ತಾ ಇದ್ದೀರಾ ಮೇಡಮ್? ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ, ನನ್ನ ಸೇನೆ ಮೇಲೆ ಬಹಳ ಹೆಮ್ಮೆ ಇದೆ ಮೇಡಮ್. ನನ್ನ ಕುಟುಂಬದಲ್ಲೂ ಸೈನಿಕರಿದ್ದಾರೆ, ಅವರು ಕಾರ್ಗಿಲ್ ಯುದ್ಧದಲ್ಲೂ ಹೋರಾಟ ಮಾಡಿದ್ದಾರೆ. ಐ ಫೀಲ್ ವೆರಿ ಪ್ರೌಡ್. ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ಆಡಿ ಬಂದಂತಹ ಮಾತುಗಳಿಗೂ ಇವತ್ತು ಆಗ್ತಿರ್ತಕ್ಕಂಥ ನೀತಿಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ.